ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೈಬ್ ವಿತ್ ರಂಜಿನಿ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಹೆಲ್ದಿ ಮತ್ತು ಟೇಸ್ಟಿಯಾದ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನು ನೋಡೋಣ. ಇದನ್ನು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಶುರು ಮಾಡೋಣ. ಸೊ ನಾನಿಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೋ ಅಷ್ಟನ್ನೇ ಹಾಕಿಬಿಟ್ಟು ನೀವು ಈ ಲಡ್ಡುನ ಮಾಡ್ಕೋಬೋದು. ಇದು ನಾನು ಏನು ಹಾಕಿದ್ದೀನಿ ಅದನ್ನು ಹಾಕಬೇಕು ಅಂತ ಏನೂ ಇಲ್ಲ. ಸೊ ನಾನಿಲ್ಲಿ ಬಾದಾಮಿ, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್, ಶೇಂಗಾ ಇದನ್ನೆಲ್ಲನೂ ಕೂಡ ಡ್ರೈ ರೋಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಕಾನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ರೋಸ್ಟ್ ಮಾಡ್ಕೊಬೇಕು ಚೆನ್ನಾಗಿ. ಆಯಿಲ್ ಏನೂ ಹಾಕಬಾರ್ದು, ಡ್ರೈ ಆಗಿಯೇ ರೋಸ್ಟ್ ಮಾಡ್ಕೊಳ್ಬೇಕು. ನಾವು ಪ್ರತಿದಿನ ನಮ್ಮ ದೇಹಕ್ಕೆ ಏನು ಕೊಡ್ತೇವೋ ಅದೇ ನಮ್ಮ ಆರೋಗ್ಯನ ನಿರ್ಮಿಸುತ್ತೆ. ಜಂಕ್ ಫುಡ್ ಜಸ್ಟ್ ಒಂದು ನಿಮಿಷಕ್ಕೆ ಆ ಕ್ಷಣಕ್ಕಷ್ಟೇ ಖುಷಿನ ಕೊಡುತ್ತೆ ಅಷ್ಟೇ. ಆದರೆ ಪೌಷ್ಟಿಕ ಆಹಾರ, ಒಳ್ಳೆಯ ಆಹಾರ ಜೀವನ ಪೂರ್ತಿಯಾಗಿ ನಮಗೆ ಶಕ್ತಿನ ಕೊಡುತ್ತೆ. ಇವತ್ತು ನಾನು ಮಾಡ್ತಿರೋ ಈ ಡ್ರೈ ಫ್ರೂಟ್ಸ್ ಲಡ್ಡು ಒಂದು ರೆಸಿಪಿ ಅಲ್ಲ, ಇದು ನಮ್ಮ ಕುಟುಂಬದ ಆರೋಗ್ಯದ ಮೇಲಿನ ಕಾಳಜಿಯ ಸಂಕೇತ. ಆರೋಗ್ಯವಂತ ದೇಹವೇ ನಮ್ಮ ದೊಡ್ಡ ಸಂಪತ್ತು. ಹಣವನ್ನು ಮತ್ತೆ ಸಂಪಾದಿಸ್ಬೋದು, ಆದರೆ ಕಳೆದುಕೊಂಡಿರುವಂಥ ಆರೋಗ್ಯನ ನಾವು ಮತ್ತೆ ಮರಳಿ ಪಡೆಯೋದಕ್ಕೆ ಆಗೋದಿಲ್ಲ. ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂದರೆ ನಾವು ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ನಾವು ಅಂದ್ಕೊಂಡಿದ್ದ ತಕ್ಷಣ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಇವಾಗ ನಾನಿಲ್ಲಿ ಶೇಂಗಾನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಶೇಂಗಾನ ಡ್ರೈ ರೋಸ್ಟ್ ಮಾಡಿದ ಮೇಲೆ ನಾವು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗ ಅದ್ರ ಮೇಲಿರುವಂಥ ಸಿಪ್ಪೆನ ನಾವು ಪೀಲ್ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಚೆನ್ನಾಗಿ ಉಜ್ಜಿದ್ರೆ ಅದರಿಂದ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಹಾಗೆ ಕೂಡ ಯೂಸ್ ಮಾಡ್ಬೋದು, ಬಟ್ ಅದು ಡ್ರೈ ರೋಸ್ಟ್ ಮಾಡಿದಾಗ ಆಲ್ರೆಡಿ ಸ್ವಲ್ಪ ಎಲ್ಲ ಬಿಟ್ಕೊಬಿಟ್ಟಿರುತ್ತೆ ಸಿಪ್ಪೆ ಎಲ್ಲ. ಸ್ವಲ್ಪ ಹಾಗೇ ಅದು ಲಡ್ಡುದು ಕಲರ್ ಚೇಂಜ್ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾವು ಅದರಿಂದ ಸಿಪ್ಪೆನ ತೆಗಿಬೇಕಾಗತ್ತೆ. ಸೊ ಇವಾಗ ನಾನಿಲ್ಲಿ ಮಕಾನನ ಕೂಡ ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಕ್ವಾಂಟಿಟಿ ಏನು ಕೂಡ ನಾನಿಲ್ಲಿ ಹೇಳ್ತಾ ಇಲ್ಲ, ಯಾಕಂದರೆ ನಾನು ಒಂದು ವಾರಕ್ಕೆ ಆಗುವಷ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಈ ಲಡ್ಡುನ ತುಂಬ ಸರಿ ಮಾಡಿದ್ದೀನಿ, ಬಟ್ ನಾನು ಪ್ರತಿ ಸಾರಿ ಮಾಡಿದಾಗೂ ಕೂಡ ಒಂದೊಂದು ರೀತಿಯಾಗಿ ಒಂದೊಂದು ಚೇಂಜಸ್ನ ನಾನು ಮಾಡಿರ್ತೀನಿ. ಸೊ ಹಾಗೆ ಕೂಡ ನಾನು ಇವತ್ತು ಕೂಡ ಒಂದಷ್ಟು ಚೇಂಜಸ್ನ ಮಾಡಿಬಿಟ್ಟು ಈ ಲಡ್ಡುನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಗಸಗಸೆನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಏಲಕ್ಕಿ ಮತ್ತು 2 ರಿಂದ 3 ಲವಂಗನ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಇಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇನ್ನು 1 ಕಪ್ಪಷ್ಟು ನಾನಿಲ್ಲಿ ಖರ್ಜೂರನ ಕಟ್ ಮಾಡಿ ತೊಗೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ನಾನಿಲ್ಲಿ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. 1 ಬೌಲಷ್ಟು ಬೆಲ್ಲ ಬೇಕಾಗತ್ತೆ. ಹಾಗೆ ನಾವು ಖರ್ಜೂರನ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಅದಾದ ನಂತರ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ತರಿಯಾಗಿ ಕೂಡ ನೀವು ಮಾಡ್ಕೊಳ್ಬಹುದು. ನಾನು ತರಿಯಾಗಿ ಮಾಡಿಕೊಂಡ್ರೆ ನನ್ನ ಮಗಳು ಅದರಲ್ಲಿ ಏನಾದರೂ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ಅದನ್ನು ತೆಗೆದಿಟ್ಬಿಟ್ಟು ತಿಂತಾಳೆ. ಹಾಗಾಗಿ ನಾನಿಲ್ಲಿ ಫೈನಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಕೆಲವು ಮಕ್ಕಳು ತಿನ್ನೋದಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋದು ಒಳ್ಳೆಯದು. ಸೊ ನಾನಿಲ್ಲಿ ಎಲ್ಲನೂ ರುಬ್ಕೊಂಡಿದ್ದ ನಂತರ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದು ನಮಗೆ ಪಾಕ ಅಂತ ಏನು ಬೇಡ, ಜಸ್ಟ್ ಇದನ್ನು ಮೆಲ್ಟ್ ಮಾಡಿಕೊಂಡು ನಾನು ಇದರಲ್ಲಿ ಆ ಪೌಡರ್ ಮಾಡ್ಕೊಂಡಿರೋದನ್ನು ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಡಬೇಕು ಸ್ವಲ್ಪ ತಣ್ಣಗಾಗೋದಕ್ಕೆ. ತಣ್ಣಗಾದಮೇಲೆ ನಾವು ಇದನ್ನು ಲಡ್ಡು ಶೇಪಲ್ಲಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ರೀತಿ ಶೇಪ್ನಲ್ಲಿ ನೀವು ಮಾಡ್ಕೋಬಹುದು. ಇವತ್ತಿಂದನೇ ಒಂದು ಚಿಕ್ಕದಾಗಿ ಒಂದು ಸಣ್ಣದಾಗಿ ಒಂದು ನಿರ್ಧಾರನ ಮಾಡ್ಕೊಳ್ಳಿ. ಪ್ರತಿದಿನ ನಿಮ್ಮ ಆರೋಗ್ಯಕ್ಕಾಗಿ ಒಂದು ಒಳ್ಳೆಯ ಆಯ್ಕೆನ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆರೋಗ್ಯವಾಗಿರುವಂಥ ಆಹಾರನ ಅಭ್ಯಾಸ ಮಾಡಿಸಿ. ಸಣ್ಣ ಬದಲಾವಣೆಗಳು ದೊಡ್ಡ ಫಲಿತಾಂಶಗಳನ್ನು ತರುತ್ತವೆ. ನಿಮ್ಮ ಆರೋಗ್ಯದಲ್ಲಿ ಹೂಡಿಕೆ ಮಾಡಿ, ಏಕೆಂದರೆ ಅದಕ್ಕಿಂತ ಉತ್ತಮ ಹೂಡಿಕೆ ಮತ್ತೊಂದಿಲ್ಲ. ಆರೋಗ್ಯವಾಗಿರಿ, ಸಂತೋಷವಾಗಿರಿ ಮತ್ತು ಪ್ರತಿದಿನ ನಿಮ್ಮ ಅತ್ಯುತ್ತಮ ರೂಪವಾಗಿರಿ. ಸೊ ಇವಾಗ ನಾನು ಪೌಡರ್ನೆಲ್ಲ ಈ ಪಾಕದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2-3 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ತಣ್ಣಗಾದ ಮೇಲೆ ಲಡ್ಡುನ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಸಿಂಪಲ್ ರೆಸಿಪಿ ಮತ್ತು ಡೈಲಿ ವ್ಲಾಗ್ಸ್ ನೋಡಬೇಕಾದ್ರೆ ವೈಬ್ ವಿತ್ ರಂಜಿನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್.